ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದ ಶ್ರೀ ಆರ್. ಅಶೋಕ್ ಅವರ ಭಾಷಣ. ಈ ಸದನದ ಮೂಲಕ ರಾಜ್ಯದ ಜನತೆಯ ದಯನೀಯ ಸ್ಥಿತಿಯನ್ನು ಸರ್ಕಾರದ ಗಮನಕ್ಕೆ ತರಲು ನಾನು ನಿಂತಿದ್ದೇನೆ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಇಂದು ಎತ್ತ ಸಾಗುತ್ತಿದೆ ಎಂದು ನೋಡಿದರೆ ಮರುಕವಾಗುತ್ತದೆ. ನೆರೆ ರಾಜ್ಯದ ಸಿಎಂ ವ್ಯಂಗ್ಯ ಮತ್ತು ಹೂಡಿಕೆದಾರರ ಪಲಾಯನ, ಗುಂಡಿ ಬಿದ್ದ ರಸ್ತೆಗಳು ಮತ್ತು ಕಸದ ರಾಶಿ, ತೆರಿಗೆಯ ಹೊರೆ ಮತ್ತು ಬೆಲೆ ಏರಿಕೆ. ಈ ಸರ್ಕಾರಕ್ಕೆ ಆಡಳಿತ ನಡೆಸುವ ಇಚ್ಛಾಶಕ್ತಿಯಿಲ್ಲ. ಕೇವಲ ಪ್ರಚಾರಕ್ಕಾಗಿ ಹಣ ವ್ಯಯಿಸುತ್ತಿರುವ ಇವರು ಬೆಂಗಳೂರಿನ ಬ್ರ್ಯಾಂಡ್ ಇಮೇಜ್ ಅನ್ನು ಮಣ್ಣು ಪಾಲು ಮಾಡುತ್ತಿದ್ದಾರೆ. ಇವತ್ತು ಅವ್ರ ಫ್ರೆಂಡ್ ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಅವ ಹೇಳಿದಾನೆ ಬೆಂಗಳೂರು ಬಗ್ಗೆ ಡೈಯಿಂಗ್ ಸಿಟಿ ಅಂತ ಹೇಳಿದ. ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ನಿಮ್ ಫ್ರೆಂಡ್ ಹೇಳಿದಾನೆ. ಇವತ್ತು ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವ್ ಹೇಳಿದಿರಾ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದಿರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗುವುದು. ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಡ್ಬಿಡ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಟ್ಟು ಬೆಂಗಳೂರು ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ, ಎಲ್ಲ ಪತ್ತ ಇಲ್ಲ. ದೊಡ್ಡಬಳ್ಳಾಪುರ ಕಸದ ನಾನ್ ಬೇಡ, ನಮ್ಮನ್ನ ನೀವು ತಗೊಳಿದ್ರು ಪರವಾಗಿಲ್ಲ. ಇವತ್ತು ಯಾವ್ದಾದ್ರು ರಸ್ತೆ ಹೋಗಿ, ಎನಿ ರೋಡ್ ವಿತೌಟ್ ಗಾರ್ಬೇಜ್, ನಾನು ಚೀಮಾರಿ ಹಾಕಿ ಕರೆದು ಎನಿ ರೋಡ್, ಎಂ ಜಿ ರೋಡ್ ಇಂದ ಹಿಡಿದು ಡಿ ಕೆ ಶಿವಕುಮಾರ್ ರೋಡ್ ವರ್ಗುನು ಎನಿ ರೋಡ್ ಗಾರ್ಬೇಜ್ ಇಲ್ಲದ ರಸ್ತೆಗಳಿಲ್ಲ ಬೆಂಗಳೂರಲ್ಲಿ. ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ನೆ ಇದ್ಬಿಡ್ತಾರ. 11 ತಿಂಗಳು ಕೊನೆಯಲ್ಲಿ ಹೋಗ್ತಾರೆ, ನಮ್ಮ ಅನುದಾನ ಕೊಡಿ ಅಂತ. ಓಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು. ಅದ್ರಲ್ಲಿ ಏನಿದೆ ಅಂತಾನು ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ ಅಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂತವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನ್ ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ್ ಕೊಡ್ಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನ್ ಕೊಡ್ಬೇಕಾದ್ರೆ ಇನ್ನೊಬ್ಬನು ಅವನಿಗೆ ಹಿಂಗೆ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ. ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ, ಆದ್ರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ. ಹೇಳೋದ್ ಬೇರೆ, ಕಿವಿಗೆ ಹೂವು ಇಕ್ಕದ್ ಬೇರೆ, ಆದ್ರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿದ್ದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕದಲ್ಲಿರುವಂತ ಎಲ್ಲಾ ಡಾಕ್ಟರ್ಗಳು ಕೂಡ ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಆ ಪತ್ರದಲ್ಲಿ ಹೇಳಿದ್ದಾರೆ, ಸಮರ್ಪಕ ಔಷಧಿ ಪೂರೈಕೆ, ಆಸ್ಪತ್ರೆಗಳಲ್ಲಿ ಕಾಲಕ್ಕೆ ಸಮರ್ಪಕವಾದಂತಹ ಔಷಧಿ ಸರಬರಾಜು ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ರಾಜ್ಯದ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಸಂಸ್ಥೆ ಸ್ಥಾಪನೆಯಾಗಿರುತ್ತದೆ. ಈ ನಿಗಮದ ಪ್ರಮುಖ ಕರ್ತವ್ಯ ನಿಯಮಿತವಾಗಿ ಅಗತ್ಯಕ್ಕೆ ಅನುಗುಣವಾದಂತಹ ಔಷಧಿ ಮತ್ತು ವೈದ್ಯಕೀಯ ಸಲಕರಣೆ ಸರಬರಾಜು ಮಾಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಔಷಧ ಸರಬರಾಜು ಮಾಡುವುದರಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯಕ್ಕೆ ಔಷಧೋಪಚಾರ ದೊರದೆ ಪರದಾಡುತ್ತಾ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು, ನಿಮ್ಮ ಡಾಕ್ಟರ್ಗಳು, ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗಳು ಹೇಳಿರೋದು. ಇದಕ್ಕೆ ಸರ್ಕಾರಕ್ಕೆ ಗೌರವ ಇದೆ. ಈಗ ಗುಡ್ ಹೆಲ್ತ್ ಇದೇನಾ ಗುಡ್? 3 ವರ್ಷದಿಂದ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಇಸ್ ಎ ಗುಡ್ ಹೆಲ್ತ್. ಬ್ಯಾಡ್ ಹೆಲ್ತ್ ಯಾವುದು? ನಾನಲ್ಲ, ಅವರು. ನಾನು ಹೇಳೋದು, ಈ ಸರ್ಕಾರಕ್ಕೆ ಈ ತರ ಯಾರೋ ಅವ್ರೇನ್ ಹೇಳ್ತಾರೆ, ಅವನು ಯಾವನ ತಲೆ ಕೆಟ್ಟವನು ಅಂತಾರೆ. ನೀವು ಆಚೆ ಕೇಳಿ ಬೇಕಾದ್ರೆ, ಮುಖ್ಯಮಂತ್ರಿಗಳಿಗೆ ಯಾರಾನ ಮಾಧ್ಯಮದವ್ರು ಕೇಳಿದ್ರೆ ಅವ್ರು ತಲೆ ಕೆಟ್ಟವರು, ಈ ತಲೆ ಕೆಟ್ಟವನ ಮೇಲೆ ಕೇಸ್ ಯಾಕೆ ಹಾಕಲ್ಲ? ಹಂಗಾರೆ ನಿಮ್ ಧೈರ್ಯ ಇದ್ರೆ ಹಾಕಿ ಧೈರ್ಯ ಇದ್ರೆ. ಇವನು ತುಪ್ಪ ಹೇಳ್ತಾ ಇದ್ದಾನೆ, ನಾವು ಇಷ್ಟು ದುಡ್ಡು ಕೊಟ್ಟಿದ್ರಿ, ನೀವೆಲ್ಲ ಆಸ್ಪತ್ರೆಗಳು ನೋಡಿ ತುಂಬಿ ತುಳುಕ್ತಾ ಇದೆ, ಇಡಕ್ಕೆ ಜಾಗ ಇಲ್ಲ ಆಸ್ಪತ್ರೆಗಳ ಮೆಡಿಸಿನ್. ಅಧ್ಯಕ್ಷರೇ, 1040 ಇರೋದು 170, ಇನ್ನು ಉಳಿದವೆಲ್ಲ ಕಾಣದಂತೆ ಮಾಯವಾಯಿತು. ಎಲ್ಲ ಮಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಮಾಯ, ಆದ್ರೂ ಗುಡ್ ಹೆಲ್ತ್ ನೋಡಿ. ಇಷ್ಟಿದೆ ತೆರಿಗೆ ಏರಿಕೆ ಮಾಡಿರೋದು. ಒಟ್ಟು ಇಷ್ಟು ತೆರಿಗೆ ಏರಿಕೆ ಮುಖ್ಯಮಂತ್ರಿಗಳು ಹೇಳೋದು ಒಂದು 3-4 ಕಿಲೋ ಇದ್ರ ಮೇಲೆ ಹಾಕಿದೀನಿ ಅಂತ. ಇಲ್ಲಿ ಇಷ್ಟು ತೆರಿಗೆ ಹಾಕಿದ್ದಾರೆ. ಇಷ್ಟು ತೆರಿಗೆ ನಾವು ಹೇಳಿದ್ದು ಅವತ್ತು 60,514 ಇಷ್ಟು ತೆರಿಗೆಗಳನ್ನ ರೆಕಾರ್ಡ್ ಇದೆ ಹೇಳ್ತೀವಿ. ವಿವಿಧ ಬೆಲೆಗಳ ತೆರಿಗೆ, ಹಾಲಿಂದ ದರ, ಪೆಟ್ರೋಲು, ಬಸ್ಸು, ವಾಹನಗಳು, ಕಾವೇರಿ ಕುಡಿಯೋ ನೀರು, ಒಳಚರಂಡಿ, ಮದ್ಯದ ದರ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ, ಆಸ್ತಿ ಮಾರ್ಗಸೂಚಿ, ವೃತ್ತಿ ತೆರಿಗೆ,
ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಮೃಗಾಲಯ ಪ್ರವೇಶ ಜಾಸ್ತಿ, ಕಾರ್ಮಿಕರ ಕಲ್ಯಾಣ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರು ಜಾಸ್ತಿ, ಕಸದ ತೆರಿಗೆ ಜಾಸ್ತಿ, ಬಿಡಿಎ ಸೊತ್ತು ತೆರಿಗೆ ಜಾಸ್ತಿ, ಬಿಡಿಎ ಕಾರ್ ಪಾರ್ಕಿಂಗ್ ಜಾಸ್ತಿ, ಪಂಚಾಯಿತಿಗಳ ಇ ಖಾತಾ ಜಾಸ್ತಿ, ಏಕನಿವೇಶನ ಶುಲ್ಕ ಜಾಸ್ತಿ, ಪರೀಕ್ಷಾ ಶುಲ್ಕ ಜಾಸ್ತಿ, ತುಪ್ಪದ ದರ ಜಾಸ್ತಿ, ರಸ್ತೆಗಳ ಪಾರ್ಕಿಂಗ್ ಶುಲ್ಕ, ಕಟ್ಟಡಗಳು ಕಟ್ಟುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ರಾಯಲ್ಟಿ ಶುಲ್ಕ. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನಮ್ಗೆ ಇಷ್ಟು ಪಟ್ಟಿ, ನಾನು ಇದು ನೋಡಿ ಇಷ್ಟಿದೆ ಪಟ್ಟಿ, ಇಷ್ಟು ಕೊಟ್ಟಿದ್ದೀನಿ ನಾನು. ಫಸ್ಟ್ ಟೈಮ್ ನನ್ನ ಇತಿಹಾಸದಲ್ಲಿ, ನಮ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗೈತೆ, ಯಾರನ ಬಿಲ್ಡಿಂಗ್ ಕಟ್ಟು ಮಣ್ಣಗಿತಾರಲ್ಲ ಕೆಳಗಡೆ, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ಫ್ಲಾಟ್ಗಳು ಕಟ್ಟೋರು ಎಲ್ಲ ಸೆಲ್ಲರ್ ಹೋಗ್ತಾರೆ, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾವ್ರೆ. ಇಷ್ಟು ಬರ್ಗೆಟ್ ಔಟ್ ಐತಾ? ಇಷ್ಟು ವರ್ಷ ಆದ್ರೂ ಯಾರು ಹಾಕೇ ಇಲ್ಲ ಈ ತೆರಿಗೆನ. ಅಂದ್ರೆ ನೀವು ಮಣ್ಣು ತೆಗೆದು ಅದನ್ನ ಏನು ಮಣ್ಣು ಅವರೇ ಉಪಯೋಗ ಮಾಡ್ಕಂತಾರೆ, ಅದೆಲ್ಲ ಕಾಲಮ್ಸ್ ರೈಸ್ ಮಾಡಿದ್ಮೇಲೆ ಅದನ್ನ ಉಪಯೋಗ ಮಾಡ್ಕಂತಾರೆ, ಅದಕ್ಕೂ ತೆರಿಗೆ ಹಾಕಕ್ ಹೊರಟಿದ್ದೀರಾ ಅಂದ್ರೆ ಅಷ್ಟು ಬರ್ಗೆಟ್ ಔಟ್ ಐತಾ? ಅಷ್ಟು ಬರ್ಗೆಟ್ ಔಟ್ ಐತಾ ಇವತ್ತು ಸರ್ಕಾರ?